Hello everyone, this is Sai. Welcome to Maths with Sai YouTube channel. Today we are going to discuss RIP lecture 2. ಓಕೆನಾ ಇವತ್ತು ನಾವು RRB NTPC ಅಂಡರ್ ಗ್ರಾಜುಯೇಟ್ನ RIP lecture 2 ಅನ್ನು ನೋಡೋಣ. ಈ ಒಂದು ಸೆಷನ್ನಲ್ಲಿ ಸೊ ಎವ್ರಿ ಶಿಫ್ಟ್ಸ್ ಅಲ್ಲಿ 10ರಿಂದ 12 ಪ್ರಶ್ನೆಗಳು ಮಾಡರೇಟ್ ಲೆವೆಲ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ, ರೈಟ್? ಸೊ ಆ ತರ ಕ್ವಶನ್ಸ್ ಅನ್ನ ಇವತ್ತು ನಾವು ಹೇಗೆ ಬಿಡಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿ ಕ್ಲಿಯರ್. ಸೊ ಜಾಸ್ತಿ ಕ್ಯಾಲ್ಕುಲೇಷನ್ ಮಾಡ್ದಳೆ ಸಿಂಪಲ್ ಆಗಿ ಆಪ್ಷನ್ ಎಲಿಮಿನೇಷನ್, ಯೂನಿಟ್ ಡಿಜಿಟ್ ಹಾಗೂ ಎಕ್ಸೆಟ್ರಾ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಸೆಕೆಂಡ್ಸ್ ಅಲ್ಲಿ ಟೈಮ್ ಸೇವ್ ಮಾಡೋ ಥರ ಯಾವ ಥರ ನಾವು ಸಾಲ್ವ್ ಮಾಡಬಹುದು ಅನ್ನೋದನ್ನ ಈ ಒಂದು ಸೆಷನ್ನಲ್ಲಿ ಕಂಪ್ಲೀಟ್ ಆಗಿ ನಾವು ಡಿಸ್ಕಷನ್ ಮಾಡಿ. ಸೊ ತಡೆ ಯಾಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಒಂದು ಕ್ಲಾಸ್ನ PDF ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ, ಅಲ್ಲಿ ನಿಮಗೆ ಈ ಒಂದು ಕ್ಲಾಸ್ನ PDF ಸಮೇತ ಸಿಗುತ್ತೆ. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. First question. Each of the digits in the number 5, 4, 6, 7, 2, 1, 3, 9 is arranged in ascending order from the left to right. What will be the sum of the digits which are third from the left and second from the right ಅಂತ ಕೇಳಿದ್ದಾರೆ, ರೈಟ್? ಸೊ 5, 4, 6, 7, 2, 1, 3, 9 ಸಂಖ್ಯೆ ಅಂಕೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ, ಏರಿಕೆ ಕ್ರಮ ಅಂದ್ರೇನು? ಅಸೆಂಡಿಂಗ್ ಆರ್ಡರ್ ಅಂದ್ರೆ ಚಿಕ್ಕದ್ರಿಂದ ದೊಡ್ಡದು. ಮಾಡೋಣ. 1, 2, 3, 4, 5, 6, 7, 9 ಮಾಡಿದ್ವಿ. ಅಂದರೆ ಎಡದಿಂದ 3ನೇ ಅಂಕಿ ಯಾವುದು? ಇದು ಆಯಿತು. ಮತ್ತು ಬಲದಿಂದ 2ನೇ ಅಂಕಿ ಯಾವುದು? ಇದು 7. ಅಂಕೆ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ 3 + 7 ಎಷ್ಟು? ಅಲ್ಲಿದೆ, ಏನೂ ಇಲ್ಲ ಪ್ರಶ್ನೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಇದು ನೋಡೋಣ. ನಾವು ಸಿಂಪ್ಲಿಫಿಕೇಶನ್ ಅಲ್ಲಿ ತುಂಬಾ ಪ್ರಶ್ನೆಗಳನ್ನ ಈ ತರ ನೋಡಿದ್ವಿ, ರೈಟ್? ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಂ ಸ್ಯಾಟಿಸ್ಫೈಯಿಂಗ್ ಈಕ್ವೇಶನ್ ಅಂತ ಕೇಳಿದ್ದಾರೆ. 16/5 to the power of 13, 5/16 to the power of 16, 16/5 to the power of 5, 5/16 to the power of 6m plus 16 ಅಂತ ಇದೆ. ಸೊ ಈ ತರ ಇದೆ. ಈ ಕಡೆ ಎಲ್ಲ 5/16, 5/16, ಇದು 16/5, 16/5 ಇದೆ. ಯಾವ ತರ ಮಾಡೋದು? ನಿಮಗೆ ಲಾ ಆಫ್ ಇಂಡಿಸಸ್ ಸರ್ಟ್ಸ್ ಏನೇನು ಹೇಳುತ್ತೆ ಅಂದ್ರೆ a to the power of m into a to the power of n into a to the power of y ಇದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ a to the power of m plus n plus y ಅಂದ್ರೆ ಬೇಸ್ ಈಕ್ವಲ್ ಇದ್ರೆ ಇಂಟು ಇದ್ರೆ ಅದೇನಾಗುತ್ತೆ? ಅಡಿಷನ್. ಕ್ಲಿಯರ್? ಅದೇ ತರ 1/2 ಆರ್ ಬೇಡ, a/b ಟು ದಿ ಪವರ್ ಆಫ್ n ಇದೆ ಅನ್ಕೊಳ್ಳಿ. ಕ್ಲಿಯರ್? ಈ ಕಡೆ b/a ಟು ದಿ ಪವರ್ ಆಫ್ m ಇದೆ ಅನ್ಕೊಳ್ಳಿ. ಇಲ್ಲಿ ಬೇಸ್ ಏನು ಈಕ್ವಲ್ ಇಲ್ಲ. ಬೇಸ್ ಏನು ಈಕ್ವಲ್ ಇಲ್ಲ ಅಂದ್ರೆ ನಾವು ಬೇಸ್ ಈಕ್ವಲ್ ಮಾಡ್ಕೋಬೇಕು, ರೈಟ್? ಸೊ ಇದನ್ನ b/a ಮಾಡಿದ್ರೆ ನಮ್ಗೆ ಇದೇನಾಗುತ್ತೆ? ಮೈನಸ್ n. ಕ್ಲಿಯರ್? ಇದಾಗ ಏನಾಗುತ್ತೆ? b/a m ಆಗುತ್ತೆ. ಈಗ ಏನಾಯ್ತು? ಬೇಸ್ 2 ಈಕ್ವಲ್ ಆಯ್ತು. ಬೇಸ್ 2 ಈಕ್ವಲ್ ಆಯ್ತು ಅಂದ್ರೆ ಪವರ್ ಸಮೇತ ಏನಾಗುತ್ತೆ? ಈಕ್ವಲ್ ಆಗುತ್ತೆ. ಕ್ಲಿಯರ್? ಅದೇ ಒಂದು ಕಾನ್ಸೆಪ್ಟ್ ನ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಕ್ಲಿಯರ್? ಇಲ್ಲಿ 5/16 ಇದೆ. ಒಂದ್ ವೇಳೆ ಇದನ್ನ 16/5 ಆದ್ರೂ ಮಾಡ್ಕೊಳ್ಳಿ, ಆರ್ ಇದನ್ನೇ ಎಲ್ಲ ಸಮೇತ 5/16 ಆದ್ರೂ ಮಾಡ್ಕೊಳ್ಳಿ, ನಮ್ಮ ಇಷ್ಟ. ಓಕೆನಾ? ಸೊ ಈಕ್ವಲ್ ನಮ್ಗೆ 5/16 ಕೊಟ್ಟಿರೋದ್ರಿಂದ ನಾವು 5/16 ಮಾಡೋಣ. ಸೊ ಇದು 5/16 ಮಾಡಿದ್ವಿ. ಸೊ ಹಾಗಾದ್ರೆ ಪವರ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಕ್ಲಿಯರ್? ಇಲ್ಲಿ ಹೇಳಿದಿನಲ್ವ ಕಾನ್ಸೆಪ್ಟು, ಅದೇ ಥರ. ಇಂಟು 5/16 ಅವರೇ ಕೊಟ್ಟಿದ್ದಾರೆ, ಅದನ್ನ ಹಂಗೆ ಬರ್ಕೊಳ್ಳೋಣ. 16 ಇಂಟು 16/5 ಟು ದಿ ಪವರ್ ಆಫ್ 5 ಟು 5/16 ಟು ದಿ ಪವರ್ ಆಫ್ m ಪ್ಲಸ್, ರೈಟ್? ಈಗ ಎಲ್ಲನ್ನು ಸಮೇತ 5/16, 5/16, 5/16, 5/16 ಆಯಿತು. ಈಗ ಪವರ್ಸ್ ಏನಾಗುತ್ತೆ? ಅಡಿಷನ್ ಆಗುತ್ತೆ. ಕ್ಲಿಯರಾ? ಸೊ ಇದು 16/5 ಇದ್ರೆ ಇದನ್ನು 5/16 ಮಾಡಿಕೊಂಡ್ರೆ -5 ಆಗುತ್ತೆ. ಕ್ಲಿಯರ್? ಸೊ ಈಗ -13 + 16 -5 ಈಸ್ ಈಕ್ವಲ್ ಟು 6m + 16 ಆಯಿತು. ಡೈರೆಕ್ಟ್ ಆಗಿ ಬರ್ತೀನಿ, ಬಿಕಾಸ್ ಪವರ್ ಸೇಮ್ ಇದೆ, ರೈಟ್? ಸೊ
ಸೊ ಇದೆಷ್ಟಾಯಿತು -13 ಅಂಡ್ -5 ಎಷ್ಟಾಯಿತು -18. -18 ಅಲ್ಲಿ 16 ಆದರೆ ಎಷ್ಟು 2 -2 = 6m + 16. ಓಕೆ. ಸೊ ಇದು ಈ ಕಡೆ ಬಂದರೆ -18 = 6m. ಸೊ m ಏನಾಗುತ್ತೆ ಆ ಕಡೆ ಹೋದರೆ -3. 18/6 ಎಷ್ಟು 3. ಸೊ ಆನ್ಸರ್ ಎಷ್ಟು ನಮಗೆ ಮೈನಸ್. ಕ್ಲಿಯರ್? Next question. If 125 to the power of 1.3 into 25 to the power of 1/8 divided by 5 to the power of 2.5 is equal to 5x, then find the value of 18x minus 5 ಅಂತ ಕೊಟ್ಟಿದ್ದಾರೆ. ರೈಟ್. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅದರಲ್ಲಿ 18x minus 5 ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ರೈಟ್. ಸೊ 125 to the power of 1.3 into 5 to the power of 1/8 by 5 to the power of 2.5 equal to 5 to the power of x. ಸೊ ಇಲ್ಲಿ ನಮಗೆ ಈಕ್ವಲ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ 5ಗೆ. ಹಂಗಾದ್ರೆ ನಾವು ಏನು ಮಾಡಬೇಕು? ಎಲ್ಲನ ಸಮೇತ ಬೇಸ್ನ 5ಗೆ ಕನ್ವರ್ಟ್ ಮಾಡ್ಕೋಬೇಕು ಅಲ್ವಾ? ಸೊ ಇಷ್ಟು ಬೇಸಿಕ್ ಗೊತ್ತಿದ್ರೆ ಸಾಕು. ಈಗ 125ನ ನಾವು ಏನಂತ ಬರೀಬೋದು? 5³ 1.3. ರೈಟ್. ನೆಕ್ಸ್ಟು 25ನ ನಾವು ಏನಂತ ಬರೀಬೋದು? 5² to the power of 1.8. ಕ್ಲಿಯರ್? ಸೊ ಡಿವೈಡೆಡ್ ಬೈ ಇರೋದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ? ಇಂಟು 5 to the power of -2.5. ಎಷ್ಟು? -2.5. ರೈಟ್ ಸರ್. ಈಸ್ ಈಕ್ವಲ್ ಟು 5 to the power of x. ಇಲ್ಲಿ ಮಲ್ಟಿಪಲ್ ಮಾಡಿದ್ರೆ ಏನಾಯಿತು? ಸೊ ಬಿಕಾಸ್ a to the power of m ಇಂಟು to the power of n ಅಂತ ಈ ಥರ ಇದ್ದರೆ a to the power of m to the power of n ಇದ್ದರೆ ಏನಾಗುತ್ತೆ? a to the power of m ಇಂಟು n ಆಗುತ್ತೆ. ಕ್ಲಿಯರ್? ಸೊ ಅದೇ ಥರ ಏನಾಯಿತು? 3 ಇಂಟು 1.3 ದಟ್ ಈಸ್ 5 to the power of 3.9. ಏನಾಯಿತು? 5 to the power of 2 ಇಂಟು 1.8 ಎಷ್ಟು? 3.6. ಸೊ 5 to the power of -2.5 equal to 5 to the power of. ಕ್ಲಿಯರ್? ಸೊ ಈಗ 3.6 ಅಲ್ಲಿ 2.5 ಅಂದ್ರೇನು? 1.1. ರೈಟ್. ಸೊ 5 to the power of 3.9 ಇಂಟು 5 to the power of ಎಷ್ಟಾಯಿತು? 1.1 is equal to 5 to the power of x. ಸೊ 3.9 ಪ್ಲಸ್ 1.1 ಎಷ್ಟು? 5 to the power of 5 ಆಯಿತು. ಸೊ ಹಾಗಾದರೆ 5 to the power of x. ಸೊ ಎಕ್ಸ್ನ ವ್ಯಾಲ್ಯೂ ಏನಾಯಿತು? 5 ಆಯಿತು. ಕ್ಲಿಯರ್? ಸೊ ಎಕ್ಸ್ನ ವ್ಯಾಲ್ಯೂ 5 ಆದರೆ 18 ಇಂಟು 5 ಎಷ್ಟಪ್ಪ? 90. 90 - 5 ಎಷ್ಟು? 85. ಸೊ ಹಾಗಾದರೆ ಆನ್ಸರ್ ಎಷ್ಟು? 85. ಕ್ಲಿಯರ್? Next question. 525 into 525 into 525 plus 321 into 321 into 321 divided by 525 into 525 minus 525 into 321 plus 321 into 321 into 1 divided by 96 minus 36. ಈ ಥರ ಪ್ರಶ್ನೆ ಇದೆ. ರೈಟ್. ಸೊ ಇದು ಯಾವ ಥರ ಇದೆ? a³ ಪ್ಲಸ್ ರೈಟ್. ಸೊ ಅಂದರೆ ಎನ ವ್ಯಾಲ್ಯೂ ಎಷ್ಟು? 525. ಸೊ ಬಿನ ವ್ಯಾಲ್ಯೂ ಎಷ್ಟು? ದಟ್ ಈಸ್ 321. ಸೊ ಇದು ಯಾವ ಥರ ಇದೆ? b³. ಸೊ a³ ಪ್ಲಸ್ b³ ಫಾರ್ಮುಲಾ ಏನಪ್ಪ? a ಪ್ಲಸ್ b a ಸ್ಕ್ವೇರ್ ಮೈನಸ್ ab ಪ್ಲಸ್ b ಸ್ಕ್ವೇರ್. ಇದು ಫಾರ್ಮುಲಾ. ಕ್ಲಿಯರ್? ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ a³ ಪ್ಲಸ್ b³. ಸೊ ಇದು ಈ ಕಡೆ ಬಂದರೆ ಏನಾಯಿತು? a³ ಪ್ಲಸ್ b³ ಡಿವೈಡ್ ಬೈ a ಸ್ಕ್ವೇರ್ ಮೈನಸ್ ab
plus b square is equal to a plus b. ಕ್ಲಿಯರ್? ಸೊ ಈ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಈ ವ್ಯಾಲ್ಯೂ ಅಂಡ್ ಈ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಹಾಗಾದ್ರೆ ವ್ಯಾಲ್ಯೂ ಏನಾಯಿತು? ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದ್ರೆ ಏನಪ್ಪ? 525 ಪ್ಲಸ್ 321 ದಟ್ ಈಸ್ ಈಕ್ವಲ್ ಟು ಎಷ್ಟಾಯಿತು? 846. ಅದ್ರದ್ದು ಇಷ್ಟು ಬಂತು. ಬಟ್ ಆಮೇಲೆ ಅವ್ರು ಕೊಟ್ಟಿದ್ದಾರೆ 1/96 ಮೈನಸ್ 36. ಈ ವ್ಯಾಲ್ಯೂ ಮಾತ್ರ ಬಂತು ನಮಗೆ. ಯಾವುದು? ಈ ವ್ಯಾಲ್ಯೂ. ಕ್ಲಿಯರ್? ಈ ವ್ಯಾಲ್ಯೂ ಏನು? 96 ಅಲ್ಲಿ 36 ಅಂದ್ರೆ ಎಷ್ಟು? 40. ಅಂದರೆ ಡಿವೈಡೆಡ್ ಬೈ 60. ಡಿವೈಡ್ ಬೈ 60 ಮಾಡಿದ್ರೆ 61 16 14 ಅಂಡ್ 1 0 ಇದೆ, ನಂಬರ್ ಆದಮೇಲೆ ಪಾಯಿಂಟ್. ಸೊ ಆನ್ಸರ್ ಎಷ್ಟು? 14.1. ಕ್ಲಿಯರ್? ಸೊ ಆಲ್ಜಿಬ್ರಾಯಿಕ್ ಕ್ವಶನ್ಸ್ದು ಜಾಸ್ತಿ ಕೇಳ್ತಾ ಇರ್ತಾರೆ ಸಿಂಪ್ಲಿಫಿಕೇಶನ್. ಅದು ಫಾರ್ಮುಲಾ ಗೊತ್ತಿದ್ರೆ ನಮ್ಗೆ ಈಸಿ ಆಗುತ್ತೆ. ಏನ? ನೆಕ್ಸ್ಟ್ ಕ್ವಶನ್ ಎವರಿ ಶಿಫ್ಟ್ಸ್ ಅಲ್ಲಿ ಕೇಳುವಂತಹ ಒಂದು ಪ್ರಶ್ನೆ, ದಟ್ ಇಸ್ ಎಲೆಕ್ಷನ್. ಓಕೆ, ಸೊ in an election between two candidates, 80% of the registered votes cast their votes. 3% of the votes polled were found invalid. The winning candidate got 52% of the valid votes and won by margin of 291 votes. Find the total number of registered votes ಅಂತ ಕೇಳಿದ್ದಾರೆ. ರೈಟ್? ಸೊ ಎರಡು ಅಭ್ಯರ್ಥಿಗಳ ಚುನಾವಣೆಯಲ್ಲಿ 80% ಮತದಾರರು ಮತ ಚಲಾಯಿಸ್ತಾರೆ. ಅಂದ್ರೆ 100ಕ್ಕೆ 80% ಮತ ಚಲಾಯಿಸ್ತಾರೆ. ಅಂದ್ರೆ ಎಷ್ಟು? 4/5 ಇಂಟು ಅದರಲ್ಲಿ 3% ಮತಗಳು ಅಮಾನ್ಯವಾಗಿದೆ, ಅಂದ್ರೆ 3% ಇನ್ವ್ಯಾಲಿಡ್. ನಮ್ಗೆ ಏನು ಬೇಕು? ವ್ಯಾಲಿಡ್ ಮಾತ್ರ ಬೇಕು. ರೈಟ್? ಸೊ ಇನ್ನು ಉಳಿದಿರೋದೇನು? 97 ಇಂಟು 8. ಮಾನ್ಯ ಮತಗಳ ವಿಜೇತ ಅಭ್ಯರ್ಥಿ 52% ಮತಗಳನ್ನು ಪಡೆದಿದ್ದು. ವಿನ್ನಿಂಗ್ ಕ್ಯಾಂಡಿಡೇಟ್ ಏನು ಮಾಡಿದ್ದಾನೆ? 100% ಅಲ್ಲಿ 52 ವಿನ್ನಿಂಗ್ ಕ್ಯಾಂಡಿಡೇಟ್ ಆದರೆ ಇನ್ನು ಲೂಸಿಂಗ್ ಕ್ಯಾಂಡಿಡೇಟ್ ಎಷ್ಟು? 48. ಸೊ ಡಿಫರೆನ್ಸ್ ಎಷ್ಟು? 4%. ರೈಟ್? ಇದನ್ನೇ ನಾವು ಮೆಜಾರಿಟಿ ಅಂತ ಕರಿತೀವಿ. ಇದನ್ನ ಅವರು ಮಾರ್ಜಿನ್ ಇಂದ ಗೆದ್ದಿದ್ದಾರೆ ಅಂತ ಕರೀತಾರೆ. ರೈಟ್? ಸೊ 52% ಮತಗಳನ್ನು ಪಡೆದಿದ್ದು 291 ಮತಗಳ ಅಂತರದಿಂದ ಗೆದ್ದನು. ಸೊ ಅಂತರ ಎಷ್ಟು? 4%. 4% ಅಂದ್ರೇನು? 1/25. ಸೊ ಅದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು? 291 ವೋಟ್ಸ್. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ರಿಜಿಸ್ಟರ್ಡ್ ವೋಟ್ಸ್ ಎಷ್ಟು ವೋಟ್ ಮತದಾರರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 1 ಜಾ 3 ಜಾ 4 1 ಜಾ 425. 25 ಇಂಟು 25 ಇಂಟು 5 ಇಂಟು 3 ಇಷ್ಟು ಮಾಡಬೇಕು. ಸೊ 5 ಇಂಟು ಆಡ್ ನಂಬರ್ ಏನಾಗುತ್ತೆ? 5 ಆಗುತ್ತೆ. ಸೊ ಒಂದೇ ಆಪ್ಷನ್ ಇರೋದು 5. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. The price of fuel decreases by 40%, 60% and 60% in 3 successive months and then increases by 70% in the 4th month. Find the overall percentage increase or decrease compared to the original price ಅಂತ ಕೇಳಿದ್ದಾರೆ. ಇಂಧನದ ಬೆಲೆ ಕ್ರಮವಾಗಿ 40%, 60% ಮತ್ತು 60% ಇಳಿಕೆ ಆಗುತ್ತದೆ. ಅಂದರೆ 100 ಇರೋದು 60 ಆಗುತ್ತದೆ. ರೈಟ್? ನೆಕ್ಸ್ಟ್ 100 ಇರೋದು 40, 100 ಇರೋದು 40. ಇದನ್ನು ಡೈರೆಕ್ಟ್ ಆಗಿ ಬರ್ಬೋದು, ರೇಷಿಯೋ ಮೆಥಡ್, ತೊಂದರೆ ಇಲ್ಲ. ನಂತರ 4ನೇ ತಿಂಗಳಲ್ಲಿ 70% ಏರಿಕೆ ಆಗುತ್ತೆ. 100 ಇರೋದು ಏನಾಗುತ್ತೆ? 120 ಆಗುತ್ತೆ. ಕ್ಲಿಯರ್? ಸೊ 5 3 5 2 5 2 10 17 2 1 ಜಾ 2 5 ಜಾ. ರೈಟ್? ಸೊ 5 to the power of 4 ಎಷ್ಟಪ್ಪ? 625. ರೈಟ್? ಸೊ ಈ ಕಡೆ 3 ಇಂಟು 2 6 6 ಇಂಟು 17 ಎಷ್ಟು? 102. ಸೊ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ, ಡಿಕ್ರೀಸ್ ಆಗ್ತಿದೆಯಾ? ಸೊ 625 ರೂಪಾಯಿ ಇರೋದು ಏನಾಗ್ತಿದೆ? 102 ರೂಪಾಯಿ ಆಗ್ತಿದೆ. ಅಂದರೆ ಇದೇನಾಗ್ತಿದೆ? ಡಿಕ್ರೀಸ್ ಆಗ್ತಿದೆ. ಸೊ ಡಿಕ್ರೀಸ್ ಎಷ್ಟು ಆಪ್ಷನ್ಸ್ ಇದೆ? 2 ಆಪ್ಷನ್. ಸೊ 2 ಆಪ್ಷನ್ ಇನ್ಕ್ರೀಸ್ದು ಹೋಯ್ತು. ಇನ್ನು ಉಳಿದಿರೋದೇನು? 2 ಆಪ್ಷನ್. ಕ್ಲಿಯರ್? ಸೊ 625 ಇರೋದು 102 ಆಗ್ತಿದೆ ಅಂದರೆ ಎಷ್ಟು ಕಮ್ಮಿ ಆಗ್ತಿದೆ? 523 ರೂಪಾಯಿ ಡಿವೈಡೆಡ್ ಬೈ 25% ಬೇಕಾದರೆ ಇಂಟು ಓಕೆ. ಸೊ ಎಲ್ಲನೂ ಸಮೇತ ಏನಿದೆ? 80 ಇದೆ. ಸೊ 8 ಇಂದ ಡಿವೈಡ್ ಮಾಡಬೇಡ. ರೈಟ್? 0. 625 ಇಂಟು 8. ರೈಟ್? 625 ಡಬಲ್ ಎಷ್ಟು? 1250. 1250 ಇಂಟು 4 ಎಷ್ಟು? 5000.
ಸೊ ಇನ್ನೆಷ್ಟು ಉಳಿತು 230 ರೈಟ್. ಸೊ 230 ಇದೊಂದು ಜೀರೋ ಆದರೆ 2300. 625 ಟೇಬಲಲ್ಲಿ 2300 ಯಾವಾಗ ಬರುತ್ತೆ? ದಟ್ ಈಸ್ 3 ಎಷ್ಟು 1875. ಸೊ 4 ಎಷ್ಟಾಗುತ್ತೆ 2500 ಜಾಸ್ತಿ ಆಗುತ್ತೆ. ಸೊ 3 ಸೊ 83 ಪಾಯಿಂಟ್ ಬರಬೇಕು. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ನಾವು ಮನಸ್ಸಲ್ಲೇ ಮಾಡ್ಬೋದು ತೊಂದರೆ, ಬಟ್ ಪ್ರಾಕ್ಟೀಸ್ ಜಾಸ್ತಿ ಬೇಕು. ನೆಕ್ಸ್ಟ್ ಕ್ವಶನ್, ಇಫ್ 30% ಆಫ್ 80, ಸೊ 30% ಆಫ್ 80 ಎಷ್ಟು 24 ಮೈನಸ್ 4/7 ಕ್ಯೂಬ್ ರೂಟ್ ಆಫ್ 729 ಎಷ್ಟು 9 ಈಸಿ ಇದೆ. ಸೊ 9 4 36, 36 ಅಲ್ಲಿ 24 ಎಷ್ಟು -12. ಓಕೆ. ನೆಕ್ಸ್ಟ್ ಕ್ವಶನ್, if a is to b is equal to 2 is to 3, then 7a cube minus 2b cube is to b cube minus a cube ಅಂತ ಇದೆ. ಏನ ವ್ಯಾಲ್ಯೂ 2, ಹಾಗಾದ್ರೆ 7 ಇಂಟು a ಕ್ಯೂಬ್ ಅಂದ್ರೆ ಎಷ್ಟಪ್ಪ 8 ಮೈನಸ್ 2 ಇಂಟು b ಕ್ಯೂಬ್ ಅಂದ್ರೆ ಎಷ್ಟು 3 ಕ್ಯೂಬ್ 27, b ಕ್ಯೂಬ್ ಎಷ್ಟು 27 ಮೈನಸ್ a ಕ್ಯೂಬ್ ಎಷ್ಟು ರೈಟ್. ಸೊ 56 54, 56 ಅಲ್ಲಿ 54 ಎಷ್ಟು 2 ಇರೋದು ಒಂದೇ ಆಪ್ಷನ್. ಕ್ಲಿಯರ್, ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ. ಈ ಥರ ಪ್ರಶ್ನೆಗಳು ತುಂಬ ಕೇಳಿದ್ದಾರೆ. ಓಕೆನಾ, ಗ್ರಾಜುಯೇಟ್ ಲೆವೆಲಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಇವೇ ಕೇಳಿದ್ದಾರೆ ರೈಟ್. ಮಾಡೋಣ. ದೇರ್ ಆರ್ 12 ಮೆಂಬರ್ಸ್ ಇನ್ ಎ ಗ್ರೂಪ್ ಎ, 73 ಇನ್ ಗ್ರೂಪ್ ಬಿ ಅಂಡ್ 80 ಇನ್ ಗ್ರೂಪ್ ಸಿ. ದ ಆವರೇಜ್ ಸ್ಪೆಂಡಿಂಗ್ ಪರ್ ಮೆಂಬರ್ ಈಸ್ 184, 234 ಅಂಡ್ 390 ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಓವರ್ ಆಲ್ ಆವರೇಜ್ ಸ್ಪೆಂಡಿಂಗ್ ಪರ್ ಮೆಂಬರ್ ಅಂತ ಇದೆ. ಗುಂಪು ಎನಲ್ಲಿ 12 ಸದಸ್ಯರು ಇದ್ದಾರೆ. ಸೊ 3 ಗುಂಪಿದೆ ಎ ಬಿ ಸಿ. ಗುಂಪು ಎನಲ್ಲಿ ಎಷ್ಟು ಜನ ಇದ್ದಾರೆ 12 ರೈಟ್. ಬಿ ಯಲ್ಲಿ ಎಷ್ಟು 73, ಸಿ ಯಲ್ಲಿ ಎಷ್ಟು 80. ಪ್ರತಿ ಸದಸ್ಯನ ಸರಾಸರಿ ವೆಚ್ಚವಾಗಿ 184, 234 ಮತ್ತು 390 ಆಗಿದೆ. ಒಟ್ಟು ಸರಾಸರಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ತುಂಬ ಟೈಪ್ಸಲ್ಲಿ ಮಾಡ್ಬೋದು. ಒಂದು ಮಲ್ಟಿಪಲ್ ಮಾಡಿಬಿಟ್ಟು ಡಿವೈಡ್ ಬೈ ಟೋಟಲ್ ನಂಬರ್ನ ಮಾಡಿದ್ರೆ ಮುಗೀತು ರೈಟ್. ಇಲ್ಲ ಅಸಮ್ಡ್ ಆವ್ರೇಜ್ ಮಾಡೋಣ ಅಂದರೆ ಅಸಮ್ಡ್ ಆವ್ರೇಜು ಮಾಡೋಣ ರೈಟ್. ಶಾರ್ಟ್ ಕಟ್ ಸ್ವಲ್ಪ ಬೇಗ ಬರುತ್ತೆ ಸೊಲ್ಯೂಷನ್. ಸೊ 234 ಅಂತ ನಾನು ಏನು ತಗೊತೀನಿ ಅಸಮ್ಡ್ ಆವ್ರೇಜ್ ತಗೊತೀನಿ. ಇದು ಎಷ್ಟು ಕಮ್ಮಿ ಇದೆ, ಇದು 50, ಇದೆಷ್ಟು ಜಾಸ್ತಿ ಇದೆ 0 10ಅಲ್ಲಿ 4 ಹೋದರೆ 8ಅಲ್ಲಿ 3 ಹೋದರೆ 5 156 ಜಾಸ್ತಿ ಇದೆ. ಕ್ಲಿಯರ್. 234 ಪ್ಲಸ್ 50 ಇಂಟು 12 ಎಷ್ಟು 600, ದಟ್ ಈಸ್ -600 ಪ್ಲಸ್ 156 ಇಂಟು 8 ಗೊತ್ತಿಲ್ಲ ಮಾಡೋಣ. 4 ಕ್ಯಾರಿ 44, 4 ಕ್ಯಾರಿ 12, that is 1248 and 1 0 to 480 divided by total number ಎಷ್ಟು 12 73, 85 plus 80 ಎಷ್ಟು 165. ಕ್ಲಿಯರ್. ಕಾಣಿಸ್ತಿಲ್ವಾ? ಕಾಣಿಸ್ತಿದೆ ಅನ್ಕೊಂಡು. ಸೊ 0 0 0 0 0 8 ಅಲ್ಲಿ 0 ಹೋಯ್ತು. 14 ಅಲ್ಲಿ 6 ಹೋದ್ರೆ ಎಷ್ಟಪ್ಪ 8. ಸೊ 11 ಇಷ್ಟಿದೆ ಡಿವೈಡ್ ಬೈ 160 ಮಾಡೋಣ. ತಗೊಳ್ಳಿ ಇಲ್ಲಿ ಮಾಡೋಣ. 11880 ಡಿವೈಡ್ ಬೈ 160 1 ಎಷ್ಟು 35, 3 ಕ್ಯಾರಿ 42, 45, 4 ಕ್ಯಾರಿ 11, ಎಸ್ 1155 ಬಂತು. ಇನ್ನೆಷ್ಟು ಉಳಿತು 33. ಸೊ 330 ಅಂದರೆ ನಾವು 165 2 ಕ್ಲಿಯರ್. ಸೊ 234 ಪ್ಲಸ್ ಈಗ ಆವರೇಜ್ ಎಷ್ಟು ಬಂತು 72 ರೈಟ್. ಸೊ ಹಾಗಾದ್ರೆ ಎಷ್ಟಾಯಿತು ಲಾಸ್ಟಲ್ಲಿ 6 ಬರಬೇಕು. ಏನಾದರೂ ಬರಲಿ ಲಾಸ್ಟಲ್ಲಿ 6 ಬರಬೇಕು, ಒಂದೇ ಆಪ್ಷನ್ ಇರೋದು. ಓಕೆನಾ. ನೆಕ್ಸ್ಟ್ ಕ್ವಶನ್, ಇನ್ ಎ ಕ್ರಿಕೆಟ್ ಮ್ಯಾಚ್ ಎ ಟೀಮ್ ನೀಡ್ಸ್ 300 runs in 50 overs to win. In the first 15 overs, the team scores at 5 runs per over. In the next 15 overs, the rate is 8 runs per over. In the following 10 overs, the rate is 4 runs per over. What should be in the required run rate in the remaining ಅಂತ ಕೇಳಿದ್ದಾರೆ. ಕ್ರಿಕೆಟ್ ಪಂದ್ಯದಲ್ಲಿ 50 ಓವರ್ಗಳಲ್ಲಿ ಅವರು 300 ರನ್ ಬೇಕು ಅಂದರೆ ಸರಾಸರಿ ಎಷ್ಟು 6 ರೈಟ್. ಮೊದಲ 15 ಓವರಲ್ಲಿ ಅವ್ರು ಏನು ಮಾಡ್ತಾರೆ 5 ರನ್ ಪರ್ ಓವರ್ ಮಾಡ್ತಾರೆ. ಅಂದರೆ ಓವರ್ಗೇನು ಓವರ್ ಇಂಟು ಆವ್ರೇಜ್
ದಟ್ ಈಸ್ ಈಕ್ವಲ್ ಟು ಸಮ್ ಆಗುತ್ತೆ. ಕ್ಲಿಯರ್? ಸೊ ಎಷ್ಟಾಯಿತು? 75. 15 ಓವರಲ್ಲಿ ಅವ್ರು ಎಷ್ಟು ರನ್ ಹೊಡಿತಾರೆ? 75 ರನ್ಸ್ ಹೊಡಿತಾರೆ. ನೆಕ್ಸ್ಟು ನೆಕ್ಸ್ಟ್ 15 ಓವರ್ಸ್, ನೆಕ್ಸ್ಟ್ 15 ಓವರ್ಸಲ್ಲಿ ಅವ್ರು 8 ರನ್ ಪರ್ ಓವರ್ ಹೊಡಿತಾರೆ. ಅಂದರೆ 1 ಓವರ್ಗೆ 8 ರನ್ ಹೊಡಿತಾರೆ. ಹಾಗಾದರೆ 15 ಓವರ್ಗೆ ಎಷ್ಟು ಹೊಡಿತಾರೆ? 120 ಹೊಡಿತಾರೆ. ಅದಾದಮೇಲೆ ನೆಕ್ಸ್ಟ್ ಫಾಲೋಯಿಂಗ್ 10 ಓವರ್ಸ್, 10 ಓವರ್ಗೆ 4 ರನ್ ಪರ್ ಓವರಲ್ಲಿ ಹೋಗ್ತಾರೆ. ವಿಕೆಟ್ ಬಿದ್ದೋಗ್ಬಿಟ್ಟು ಸೊ ಏನಾದರೂ ಆಗ್ಬಿಟ್ಟು ಆರ್ ಸಮಥಿಂಗ್ ಡಿಫೆನ್ಸ್ ಆಡೋಣ, ಲಾಸ್ಟಲ್ಲಿ ಹೊಡಿಯೋಣ, ಈ ಥರ ಏನಾದರೂ ಅವ್ರು ಯೋಚನೆ ಮಾಡಿಬಿಟ್ಟು ಏನು ಮಾಡ್ತಾರೆ? 4 ರನ್ ಪರ್ ಓವರ್ ಹೊಡಿತಾರೆ. ಆಗೇನಾಗುತ್ತೆ? 40 ರನ್. ಹಾಗಾದರೆ ಟೋಟಲ್ ಎಷ್ಟಾಯಿತು? 40 ಓವರ್ ಆಯಿತು. 40 ಓವರಲ್ಲಿ ಅವ್ರು ಎಷ್ಟು ಹೊಡಿತಾರೆ? 115, 120, ದಟ್ ಈಸ್ 300, 235. 40 ಓವರಲ್ಲಿ 235 ರನ್ ಹೊಡಿತಾರೆ. ಬಟ್ ಹೊಡಿಬೇಕಾಗಿರೋದು ಎಷ್ಟು ರನ್ನು? 300 ರನ್ನು. ಸೊ ಇನ್ನೆಷ್ಟು ಹೊಡಿಬೇಕು? 65 ರನ್ನು. ಓಕೆನಾ? 50 ಓವರಲ್ಲಿ 40 ಓವರ್ ಆಗೋಗಿದೆ. ಇನ್ನೆಷ್ಟು ಓವರ್ ಇದೆ? 10 ಓವರ್. ಅಂದರೆ 65 ಬೈ ಎಷ್ಟು? 6.5 ರನ್ಸ್ ಪರ್ ಓವರ್ ಹೊಡಿದ್ರೆ ಅವರು ವಿನ್ ಆಗ್ತಾರೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್. ಎ ಶಾಪ್ಕೀಪರ್ ಪ್ರೊಫೆಸಸ್ ಟು ಸೆಲ್ ಈಸ್ ಗೂಡ್ಸ್ ಅಟ್ 25% ಲಾಸ್ ಬಟ್ ಯೂಸಸ್ ಎ ಫಾಲ್ಸ್ ಬ್ಯಾಲೆನ್ಸ್ ಆ್ಯಂಡ್ ಗೈನ್ 70%. ಫೈಂಡ್ ದ ಆ್ಯಕ್ಚುಯಲ್ weight ಈ ಯೂಸ್ಡ್ ಇನ್ಸ್ಟೆಡ್ ಆಫ್ 1 kg ಅಂತ ಹೇಳಿದರು. ಒಬ್ಬ ವ್ಯಾಪಾರಿ 25% ನಷ್ಟದಲ್ಲಿ ಮಾರುತ್ತಿದ್ದಾನೆ. ಅವ್ನು 100%ಗೆ ಮಾರಾಟ ಮಾಡಬೇಕಾದ್ರೆ 25% ನಷ್ಟದಲ್ಲಿ ಮಾರಾಟ ಮಾಡ್ತಾನೆ ಅಂದರೆ 75% ಮಾರಾಟ ಮಾಡಬೇಕು. ರೈಟ್? ಆದರೆ ತಪ್ಪು ತೂಕ ಬಳಸಿ 100% ತೂಕ ಬಳಸಿ 100% ಆಗಬೇಕಾಗಿರೋದು 70% ಲಾಭ ಪಡೆಯುತ್ತಾನೆ. ಅವನು ಏನೋ ಎಷ್ಟನ್ನೋ ಸೇಲ್ ಮಾಡಿಬಿಟ್ಟು ಅವನು 70% ಲಾಭ ಪಡಿತಾನೆ, ಅಂದರೆ ಕಮ್ಮಿ ಆಗಿಬಿಡ್ತಾನೆ ಅಂತ. ಆದರೆ 1 kg ಬದಲು ಅವನು ಬಳಸುವ ನಿಜವಾದ ತೂಕ ಎಷ್ಟು? 1 kg ಬಳಸಬೇಕಾಗಿರೋದು ಅವನು ಎಷ್ಟು ಬಳಸಿದ್ದಾನೆ? ರೈಟ್? ಸೊ ಎಷ್ಟು ಕೆ ಜಿಗೆ? 1 kg. 0 0 ಕ್ಯಾನ್ಸಲ್. 7500 ಡಿವೈಡ್ ಬೈ 17. 1 ಜಾ 4 ಜಾ 68 ಆಯಿತು. ಏನು ಎಷ್ಟು ಉಳಿತು? 70 ಉಳಿತು. 4 ಜಾ ರೈಟ್. ಈಗೇನು ಎಷ್ಟು ಉಳಿತು? 2 ಉಳಿತು. 20 ಆಯಿತು. 1 ಜಾ. ಸೊ 441 ಒಂದು ಆಪ್ಷನ್ ಇದೆ. ಕ್ಲಿಯರಾ? ಸೊ ಒಂದು ವೇಳೆ ಪೂರ್ತಿ ಕೊಟ್ಟಿದ್ರೆ ನಾವು ಪೂರ್ತಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. ಬೈ ಸೆಲ್ಲಿಂಗ್ an article at 5/12 of its actual selling price, Akash incurs a loss of 20%. If he sells it at 80% of its actual selling price, then the profit percentage is ಅಂತ ಕೇಳಿದ್ದಾರೆ. ಸೊ ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಅಟ್ 5/12, ಒಂದು ವೇಳೆ 5/12ಕ್ಕೆ ಮಾರಾಟ ಮಾಡಿದ್ರೆ ಅವ್ರಿಗೆ ಎಷ್ಟು ಪರ್ಸೆಂಟ್ ಲಾಸು? 20%. ಹಂಗಾದ್ರೆ ಇದನ್ನ ಎಷ್ಟಿದೆ ಅವ್ರ ಹತ್ರ? ಇನ್ನ 80% ಇದೆ. ಕ್ಲಿಯರ್? ಇಫ್ ಈ ಸೇಲ್ಸ್ ಇಷ್ಟು ಮಾಡಿದ್ರೆ ನಮ್ಗೆ ಏನು ಬರುತ್ತೆ? SP ಬರುತ್ತೆ. ಇಫ್ ಈ ಸೇಲ್ಸ್ ಇಟ್ ಅಟ್ 80% ಆಫ್ ಇಟ್ಸ್ ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್, ಒಂದು ವೇಳೆ ಇದನ್ನ 80% ಆ್ಯಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಮಾರಾಟ ಮಾಡಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ದಾರೆ. ಮಾಡಂತವಳು 0 0 0 0 ಕ್ಯಾನ್ಸಲ್. 5 is equal to 8 into 8 ಎಷ್ಟು? 64. ಇದು ಆ ಕಡೆ ಹೋದರೆ 12. 5ನ ಕೆಳಗಡೆ ತಂದರೆ ಎಷ್ಟು? 5. ಸೊ ಇಂಟು 2 ಮಾಡೋಣ, ಇಂಟು 2 ಮಾಡೋಣ, ಬಿಕಾಸ್ ಡಿವೈಡೆಡ್ ಬೈ 10 ಈಸಿಯಾಗಿ ಬರುತ್ತೆ. ರೈಟ್? ಸೊ 4 ಇಂಟು 2 ಎಷ್ಟು? 8. 8 ಇಂಟು 2 ಎಷ್ಟು? 16. 6/10 ಎಷ್ಟು? 0.6. ಸೊ ಒಂದೇ ಆಪ್ಷನ್ ಇರೋದು 6. ಮುಗೀತು. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇದೇ ಹೇಳ್ತಿರೋದು. ಯಾವುದೇ ಒಂದು ಪ್ರಶ್ನೆಗಳನ್ನ ಫಸ್ಟು ನಾವು ಓದೋವಾಗಲೇ ಆಪ್ಷನ್ಸ್ನ ನೋಡಿಬಿಡ್ಬೇಕು. ಟೈಮ್ ಇರುತ್ತೆ, ರೈಲ್ವೆ ಎಕ್ಸಾಮ್ಸಲ್ಲಿ ಟೈಮ್ ಇದ್ದೇ ಇರುತ್ತೆ, ನೀವು ತಲೆನೇ ಕೆಡಿಸ್ಕೊ. ಅಟ್ ವಾಟ್ ರೇಟ್ ಪರ್ ಆ್ಯನಮ್ ವಿಲ್ ಎ ಸಮ್ ಆಫ್ ಮನಿ ಬಿಕಮ್ 5 times ಇಟ್ಸೆಲ್ಫ್ ಇನ್ 9 years ಅಂಡರ್ ಸಿಂಪಲ್ ಇಂಟ್ರೆಸ್ಟ್? ಸೊ ಒಂದಿರೋದು 5 ಪಟ್ಟು 9 ವರ್ಷಗಳಲ್ಲಿ ಆಗಲು ವಾರ್ಷಿಕ ಬಡ್ಡಿ ದರ ಎಷ್ಟು? ಅದ್ರ ಎಷ್ಟು ಪಟ್ಟು ಆಗ್ತಿದೆ? 4. ಎಷ್ಟು ವರ್ಷಗಳಲ್ಲಿ? 9. 4/9 ಅಂದರೆ ಎಷ್ಟು? 44.44%. ಇತ್ತು. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನಾವು ತುಂಬಾ ಮಾಡಿಬಿಟ್ಟಿದ್ವಿ. ಕಾಂಪೌಂಡ್ ಇಂಟ್ರೆಸ್ಟ್ ಇದನ್ನು HW ಮಾಡಿ. ರೈಟ್? ನೆಕ್ಸ್ಟ್ ಕ್ವಶನ್. 3 friends X, Y, Z invest in the ratio 5:3:7. After 6 months, X withdraws half of his capital. Z invests 14,000. Total annual profit is equal to 55,000. Find the difference between X and Y's profit ಅಂತ ಕೇಳಿದ್ದಾರೆ. 3 ಸ್ನೇಹಿತರಿದ್ದಾರೆ, X, Y, Z. ಸೊ ಇವರು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? 5:3:7 ಒಂದು ಅನುಪಾತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಫ್ಟರ್ 6 months, X withdraws half of, ಅಂದರೆ ಇವರು 6 ತಿಂಗಳ ನಂತರ ಇದರ ಅರ್ಧ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊತಾರೆ. ಕ್ಲಿಯರ್? ನಾನು ನಿಮಗೆ ಹೇಳಿದೆ ಯಾಕೆ ಈ ಥರ ಬರ್ಕೊತಿದ್ದೀನಿ ಅಂತ, ಇದರಲ್ಲಿ ಸಮೇತ ಹೇಳಿದ್ದೀನಿ. ರೈಟ್? ಸೊ ಇನ್ವೆಸ್ಟ್ಮೆಂಟ್ ಟೋಟಲ್ ಇನ್ವೆಸ್ಟ್ಮೆಂಟ್ 6 ತಿಂಗಳಾದರೆ ಅಂದರೆ 5 × 6 30 ಆದರೆ
ರೈಟ್. 5 ಇಂಟು 3 ಎಷ್ಟಾಯಿತು? 15 ಆಯಿತು. ಇದರ ಅರ್ಧ ಆರ್ ಇದರ ಅರ್ಧನೇ ಮಾಡ್ತೀರಾ ಮಾಡಿ. 2.5 ಇಂಟು 6 ಅಷ್ಟೇ ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಇನ್ವೆಸ್ಟ್ಮೆಂಟ್ನ ಅರ್ಧ ಮಾಡೋಣ ಅಂತ. ರೈಟ್. ಸೊ ಇನ್ವೆಸ್ಟ್ಮೆಂಟ್ 6 ತಿಂಗಳಲ್ವ, 6 ತಿಂಗಳೇ ಅರ್ಧ ಮಾಡಿಬಿಡೋಣ. ರೈಟ್. ಸೊ ಇದೆಷ್ಟಾಯಿತು? ನೆಕ್ಸ್ಟು 3 ಅಲ್ವಾ? ಎಕ್ಸ್ ಉತ್ತರ ಸ್ವಲ್ಪ ಜೆಡ್ ಇನ್ವೆಸ್ಟ್ 14,000. ಏನು ಗೊತ್ತಿಲ್ಲ ನಮಗೆ. 12 ತಿಂಗಳು ಮಾಡಿದ್ದಾರೆ. ಟೋಟಲ್ ಏನೇನು ಪ್ರಾಫಿಟ್, ಸೊ ಇದು ಗೊತ್ತಿಲ್ಲ, 12 ತಿಂಗಳು ಮಾಡಿ. ರೈಟ್. ಸೊ ಹಾಗಾದ್ರೆ ಇದೆಷ್ಟಾಯಿತು? 45 ಆಯಿತು. 15, 12, 36 ಆಯಿತು. ಇದು 84 ಆಯಿತು. 15, 12 ಆ್ಯಂಡ್ 28 328. ಕ್ಲಿಯರ್. ಇದರಲ್ಲಿ ಜೆಡ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 14,000. 14,000. ಇದನ್ನು ನಾವು 28ನ 14,000 ತಗೊಂಡು, ಆಮೇಲೆ 15ನ ತಗೊಂಡು, ಆಮೇಲೆ 12ನ ತಗೊಂಡು ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. ನಿಮ್ಗೆ ಡೈರೆಕ್ಟಾಗಿ ಶಾರ್ಟಾಗಿ ಕೇಳ್ತಾರೆ ಇಷ್ಟು ಪ್ರಾಫಿಟ್ಟು. ಹಾಗಾದ್ರೆ ಇದೆಷ್ಟಾಯಿತು? 40 + 55 55 ಆಯಿತು. ಸೊ 55ನ ವ್ಯಾಲ್ಯೂ 55,000 ಆದರೆ ನಮ್ಗೇನು ಬೇಕು? ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈಸ್ ಪ್ರಾಫಿಟ್. ಸೊ ಎಕ್ಸ್ದೆಷ್ಟು 15, ವೈದೆಷ್ಟು 12. ಸೊ 3 ವ್ಯಾಲ್ಯೂ ಎಷ್ಟಾಯಿತು? 3,000. ಹೋಗಿತ್ತು. ಪೂರ್ತಿ ಮಾಡೋ ಅವಶ್ಯಕತೆ ಇತ್ತಾ? ಸೊ ಇನ್ವೆಸ್ಟ್ಮೆಂಟ್ ಯೂಸ್ ಮಾಡಿದ್ರೆ ನಾವು ಮಾಡ್ಬೋದು, ಪ್ರಾಫಿಟ್ ಆ್ಯಂಡ್ ರೇಷಿಯೋಸ್ನ ಯೂಸ್ ಮಾಡ್ಕೊಂಡು. 2 taps can fill a cistern in 4 hours and 29 hours respectively. A third tap can empty in 29 hours. So cancel. How long will it take fill 1/4? So easy question is 1 hour only. Right. ತುಂಬ ಕ್ವಶನ್ಸ್ ಮಾಡಿಸ್ತೀವಲ್ಲ, ಅದಕ್ಕೆ ಬೇಗ ಮಾಡಿಬಿಡಿ. ಇನ್ ಎ ಸರ್ಕ್ಯುಲರ್ ಟ್ರ್ಯಾಕ್ ಆಫ್ ಲೆಂತ್ 1530 ಮೀಟರ್. ಒಂದು ಸರ್ಕ್ಯುಲರ್ ಟ್ರ್ಯಾಕ್ ಇದೆ, 1530 ಮೀಟರ್. ಶಾರುಖ್ ಟೇಕ್ಸ್ 85 seconds. ಶಾರುಖ್ ಏನು ಮಾಡ್ತಾನೆ? 85 ಸೆಕೆಂಡ್. ಅಮೀರ್ ಟೇಕ್ಸ್ 90. ಕ್ಲಿಯರ್. ಕಂಪ್ಲೀಟ್ 1 ರೌಂಡ್. ದೇ ಸ್ಟಾರ್ಟ್ ಟುಗೆದರ್ ಇನ್ ದ ಸೇಮ್ ಡೈರೆಕ್ಷನ್. ಅವ್ರು ಸೇಮ್ ಡೈರೆಕ್ಷನ್ ಮಾಡ್ತಾರೆ ಅಂದರೆ ಏನು ಮೈನಸ್. ಸೊ ಫೈಂಡ್ ದ ನಂಬರ್ ಆಫ್ ಡಿಫರೆಂಟ್ ಮೀಟಿಂಗ್ಸ್ ಪಾಯಿಂಟ್ ಅಂತ ಟ್ರ್ಯಾಕ್ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಇಬ್ಬರು ಒಂದೇ ದಿಕ್ಕಿನಲ್ಲಿ ಒಂದೇ ಸಮಯದಲ್ಲಿ ಪ್ರಾರಂಭಿಸಿದ್ರೆ ಟ್ರ್ಯಾಕ್ ಮೇಲೆ ಎಷ್ಟು ವಿಭಿನ್ನ ಭೇಟಿಯ ಸ್ಥಳಗಳು? ಇದೆಷ್ಟು? 517. ಇದೆಷ್ಟು? 18. ಸೊ 1 ಆಗಿದೆ. ಕ್ಲಿಯರಾ? ಕ್ವಶನ್. If y minus 12 is equal to 4√5, then find the value of root y minus 3 minus 1 by root y minus 3 ಅಂತ ಕೇಳಿದ್ರು. ಸೊ ನೋಡಿ, ನಾನು ಜೆನ್ಯೂನ್ ಆಗಿ ಕ್ವಶನ್ಸ್ ಮಾಡಿಸ್ತಿದ್ದೀನಿ. ಅಲ್ಲಿ ಎಕ್ಸಾಮಲ್ಲಿ ಏನು ಬಂದಿದೆ ಅದನ್ನೇ ಮಾಡಿಸ್ತಾ ಇದ್ದೀನಿ. ಓಕೆನಾ? 16/3/2026. ಕ್ಲಿಯರ್. ಸೊ ನಮಗೆ ಯಾವ ಥರ ಯಾವುದೋ ಒಂದು ಕ್ವಶನ್ ತಗೊಂಡು ಬಂದು 2025-23 ಎಕ್ಸಾಮಲ್ಲಿ ಏನು ಬಂದಿದೆ ಅದನ್ನ ಜೆನ್ಯೂನ್ ಆಗಿನೇ ನಾವು ಮಾಡಿಸೋಣ. ಬಿಕಾಸ್ ನಿಮ್ಗೆ ಗೊತ್ತಾಗಬೇಕು ಟ್ರೂ ಎಕ್ಸಾಮಲ್ಲಿ ಯಾವ ಥರ ಕೇಳ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸೊ 5 - 12. ಸೊ ಇದನ್ನು ನಮ್ಗೇನು ಬೇಕು? √5 - 3 ಮೈನಸ್ 1/√5 - 3. ಇದನ್ನು ನಾವು 5 - 3 ಮಾಡ್ಕೋಬೇಕಂದ್ರೆ, ಸೊ 5 - 3 ಈಸ್ ಈಕ್ವಲ್ ಟು ಆರ್. ಇನ್ನೂ ಕ್ಲೀನಾಗಿ ಬರೀ. ಓಕೆ, 12ನ -3 -9 ಅಂತ ಬರ್ಕೊಂಡ್ವಿ. 5 - 3 -9 ಹಾಕಿದ್ರೆ 9 ಪ್ಲಸ್ 4√5 ಆಯಿತು. ಸೊ y - 3 ವ್ಯಾಲ್ಯೂ ಏನಾಯಿತು? 9 + 4√5 ಆಯಿತು. ಸೊ ಹಾಗಾದರೆ ರೂಟ್ y - 3 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಅಂದರೆ, ಯಾವುದು ಸ್ಕ್ವೇರ್ ಆಗಿದೆ ನೋಡೋಣ. 2 9 a ಸ್ಕ್ವೇರ್ ತಗೊಳ್ಳಿ. 2 + √5 ಹೋಲ್ ಸ್ಕ್ವೇರ್ ಆಗಿದೆ ನೋಡಿ. ಸೊ 2 ಸ್ಕ್ವೇರ್ ಎಷ್ಟು? √5 ಸ್ಕ್ವೇರ್ ಎಷ್ಟು? 5 ಪ್ಲಸ್ 2 × 2√5 ಎಷ್ಟು? 4√9 ಪ್ಲಸ್ 4√5 ಆಗಿದೆ. ಆದರೆ 2√5 ಹೋಲ್ ಸ್ಕ್ವೇರ್ ಆಗಿದೆ. ರೈಟ್. ಸೊ ರೂಟ್ y - 3 ವ್ಯಾಲ್ಯೂ ಏನಾಯಿತು? 2 + √5. ಸೊ ಇದು ಮೈನಸ್ ಇರೋದು ಮೇಲ್ಗಡೆ ಹೋದರೆ -√5 + 2 ಆಯಿತು. ಇದನ್ನು ಡೈರೆಕ್ಟಾಗಿ ಮೇಲ್ಗಡೆ ತೊಗೊಂಡೋಗಿದ್ವಿ. ಸೊ ಇದು ಹೋದರೆ 2 + 2 ಎಷ್ಟು? 4. ಕ್ಲಿಯರ್.
ಆಗಿಲ್ವಾ? ಅರ್ಥ ಆಗಿಲ್ಲ ಅಂದರೆ ಹೇಳ್ತೀನಿ ತಗೊಳ್ಳಿ. 2 ಪ್ಲಸ್ ರೂಟ್ 5 ಮೈನಸ್ 1 ಡಿವೈಡೆಡ್ ಬೈ ರೂಟ್ 5 ರೈಟ್. ಸೊ ಇದು ಮೇಲ್ಗಡೆ ಹೋದರೆ ಮೈನಸ್ ಆಲ್ರೆಡಿ ಇದೆ, ಇನ್ನೊಂದು ಮೈನಸ್ ಆಗುತ್ತೆ. ಅಂದರೆ 2 ಪ್ಲಸ್ ರೂಟ್ 5 ಮೈನಸ್ ಆಫ್ ಮೈನಸ್ 2 ಪ್ಲಸ್ ರೂಟ್ 5 ರೈಟ್. ಸೊ ಮೈನಸ್ ಆಫ್ ಮೈನಸ್ ಏನಾಗುತ್ತೆ? 2 ಪ್ಲಸ್ ರೂಟ್ 5 ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಪ್ಲಸ್ 2 ಅಂಡ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ರೂಟ್ 5. ಇದು ಕ್ಯಾನ್ಸಲ್. 2 ಪ್ಲಸ್ 2 ಎಷ್ಟು? 4. ಡೈರೆಕ್ಟಾಗಿ ಬರೆದಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಇದು ಸಮೇತ ನೋಡಿ, ರೀಸೆಂಟಾಗಿ ಕೇಳಿರುವಂಥ ಪ್ರಶ್ನೆ, ಗ್ರಾಜುಯೇಟ್ ಲೆವೆಲ್ ಪ್ರಶ್ನೆ. x to the power of 4 minus 83x square plus 1 is equal to 0 greater than 0. Value of root x cube minus x to the power of minus 3 plus 28 ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ನಮ್ಗೇನು ಬೇಕು? ಎಕ್ಸ್ ಕ್ಯೂಬ್ ಮೈನಸ್ 1/x³ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 3 ಅಂದರೂ ಒಂದೇ, 1/x³ ಅಂದ್ರೂ ಒಂದೇ. ಸೊ ನಮ್ಗೆ ಏನು ಬೇಕು ಹಾಗಾದರೆ? ಎಕ್ಸ್ ಕ್ಯೂಬ್ ಮೈನಸ್ 1/x³ ಬೇಕು ಇಲ್ಲಿಂದ, ರೈಟ್. ಸೊ ಎಕ್ಸ್ ಕ್ಯೂಬ್ ಮೈನಸ್ 1/x³ ಬೇಕಂದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ ಮೈನಸ್ 1/x ಆದರೂ ಫೈಂಡ್ ಔಟ್ ಮಾಡಬೇಕು, ಆರ್ ಎಕ್ಸ್ ಪ್ಲಸ್ 1/x ಆದ್ರೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಮಾಡಬೇಕು ಅಂದರೆ ನೋಡಿ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಇಲ್ಲಿಂದ ಸಿಕ್ತು ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 83 ಪ್ಲಸ್ 1/x² ಇಸ್ ಈಕ್ವಲ್ ಟು 0. ಇಲ್ಲಿಂದ ಸಿಕ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ಇಸ್ ಈಕ್ವಲ್ ಟು 83, ರೈಟ್. ಸೊ ನಮ್ಗೆ ಏನು ಬೇಕು? ಎಕ್ಸ್ ಪ್ಲಸ್ 1/x ಬೇಕು. ಅಂದರೆ ಮೈನಸ್ 2 ಮಾಡಿದ್ವಿ ಅಂದ್ಕೊಳ್ಳಿ. ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು 81 ಆಗುತ್ತೆ. ಸ್ಕ್ವೇರ್ ಇಸ್ ಈಕ್ವಲ್ ಟು ತೋರಿಸ್ತೀನಿ. ಸೊ ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು ಸ್ಕ್ವೇರ್ ಅದು ಆ ಕಡೆ ಹೋದ್ರೆ ಏನಾಗುತ್ತೆ? ರೂಟ್ 81. ಸೊ ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು ರೂಟ್ 81 ವ್ಯಾಲ್ಯೂ ಎಷ್ಟು? 9. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗೂ ಸಮೇತ ಸ್ಕ್ವೇರ್ದು ಕೊಟ್ಟು ಎಕ್ಸ್ ಪ್ಲಸ್ 1/x ಕೇಳಿದ್ರೆ ಅಂದರೆ ಜಸ್ಟ್ ಮೈನಸ್ 2 ಟು 81. ಸೊ 81ನ ರೂಟ್ ಎಷ್ಟು? 9. ಆದರೆ ಎಕ್ಸ್ ಪ್ಲಸ್ 1/xನ ವ್ಯಾಲ್ಯೂ ಎಷ್ಟಾಯಿತು? 9. ಓಕೆನಾ? ಸೊ ಎಕ್ಸ್ ಪ್ಲಸ್ 1/xನ ವ್ಯಾಲ್ಯೂ 9 ಆದರೆ ನಾವೇನು ಫೈಂಡ್ ಔಟ್ ಮಾಡಬೇಕೀಗ? ಎಕ್ಸ್ ಕ್ಯೂಬ್ ಮೈನಸ್ 1/x³. ಆದರೆ ಎಕ್ಸ್ ಕ್ಯೂಬ್ ಮೈನಸ್ 1/x³ ಏನು ಫಾರ್ಮುಲಾ ಇರುತ್ತೆ? ಎನ್ ಕ್ಯೂಬ್ ಮೈನಸ್ ಪ್ಲಸ್ 3n, ರೈಟ್. ಸೊ ಎನ್ ಕ್ಯೂಬ್ ಎಷ್ಟಾಗುತ್ತೆ? 729 ಪ್ಲಸ್ 3 ಇಂಟು 9 ಎಷ್ಟು? 57 ಪ್ಲಸ್ ಇಲ್ಲಿ 28 ಕೊಟ್ಟಿದ್ದಾರಲ್ವ, ಆ 28 ಹಂಗೆ ಬರುತ್ತೆ ರೂಟ್. ಸೊ ರೂಟ್ 756 ಪ್ಲಸ್ 28 ಎಷ್ಟಾಯಿತು? ರೂಟ್ 784. ಸೊ ರೂಟ್ 784ನ ವ್ಯಾಲ್ಯೂ ಎಷ್ಟು? 28. ಕ್ಲಿಯರ್? ಇಷ್ಟು ಮಾಡಬೇಕಾಗುತ್ತೆ. ಒಂದು ಕ್ವಶನ್ ಸಿಗುತ್ತೆ. ಈ ಪ್ರಶ್ನೆ ಮೊನ್ನೆ ಲೆಕ್ಚರ್ 1ಅಲ್ಲಿ ನಿಮಗೆ ಕಾನ್ಸೆಪ್ಟ್ ಹೇಳಿದ್ದೀನಿ. ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ಟ್ರೈ ಮಾಡಿ. ಏನು ತೊಂದರೆ ಇಲ್ಲ. ರಾಂಗ್ ಬಂದರೂ ಸ್ವಲ್ಪ ಕೊಟ್ಬಿಟ್ಟಿದ್ದಾರೆ ಆನ್ಸರ್. ಸೊ ಮಾಡಿ ನಮಗೆ ಯಾವ ಥರ ಮಾಡಿದ್ವಿ, ಯಾವ ಫಾರ್ಮುಲಾ ಹಾಕಿದ್ವಿ ಅನ್ನೋದನ್ನು ಮಾತ್ರ ಹೇಳಿ ಸಾಕು ಕಾಮೆಂಟ್ ರೂಪದಲ್ಲಿ. ಕ್ಲಿಯರ್? ನೆಕ್ಸ್ಟ್, ಇನ್ ದ ಗಿವನ್ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ಪಿ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಇಸ್ ಗಿವನ್ ಅಂತ ಹೇಳಿದರೆ ಇದರಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು? ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಎಕ್ಸ್ ಆದರೆ ಇದೇನಾಗುತ್ತೆ? ಮತ್ತು ಎಕ್ಸ್ ಆಗುತ್ತೆ. ಸೊ ಎರಡರದ್ದು ಎಷ್ಟಿರುತ್ತೆ? 180 ಡಿಗ್ರಿ ಆಗುತ್ತೆ. ಸೊ 48 ಪ್ಲಸ್ 2x ಇಸ್ ಈಕ್ವಲ್ ಟು 180 ಡಿಗ್ರಿ, ರೈಟ್. ಸೊ 2x ಇಸ್ ಈಕ್ವಲ್ ಟು 180ಯಲ್ಲಿ 48 ಹೋದರೆ ಎಷ್ಟು? 130 ಇಸ್ ಈಕ್ವಲ್ ಟು ಎಷ್ಟು? 6. ಯಾ. ನೆಕ್ಸ್ಟ್ ಕ್ವಶನ್. ಇಫ್ ಸೈನ್ ಎ ಇಸ್ ಈಕ್ವಲ್ ಟು 3/5, ಒಂದು ವೇಳೆ ಸೈನ್ ಎ ಇಸ್ ಈಕ್ವಲ್ ಟು 3/5 ಆದರೆ ಸೈನ್ ಎ p/h. ಸೊ ಬಿನ ವ್ಯಾಲ್ಯೂ ಏನು? ಟ್ರಿಪ್ಲೆಟ್ 4. ಓಕೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ 11 ಪ್ಲಸ್ 3 ಇಂಟು ಕೊಸೆಕ್ ಏನಾಗುತ್ತೆ? ಸೈನ್ ಆಪೋಸಿಟ್ ಆಗುತ್ತೆ. ದಟ್ ಈಸ್ 5/3 ಆಯಿತು. ಡಿವೈಡೆಡ್ ಬೈ ಕ್ಯಾನ್ಸಲ್ 4 ಮೈನಸ್ 5 ಇಂಟು ಸೈನ್ ಎ ಅಂದರೆ ಏನು? 3/5. ಕ್ಯಾನ್ಸಲ್ 1 ಆಯಿತು. 11 ಪ್ಲಸ್ 5 ಎಷ್ಟು? 16 ಆಯಿತು. ರೂಟ್ 16 ವ್ಯಾಲ್ಯೂ ಎಷ್ಟು? 4. ಮುಗೀತು. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದ್ದಾರೆ. ಮಾರ್ಕ್ಸ್ ಈ ಥರ ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಈ ಥರ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ನಮಗೆ?
ಎಫ್ ಎಕ್ಸ್ ಡಿವೈಡ್ ಬೈ ಎಫ್ ಆಗುತ್ತೆ, ಸಾರಿ ಎಕ್ಸ್ ಆಗುತ್ತೆ, ರೈಟ್. ಹಿಂಗಾದ್ರೂ ಮಾಡಿ ಆರ್ ಅಸಮ್ಡ್ ಆವ್ರೇಜ್ ತಗೊಂಡು ಒಂದು ಸಮೇತ ನಾವು ಮಾಡ್ಬೋದು. ನೋಡೋಣ, ಅಸಮ್ಡ್ ಆವ್ರೇಜ್ ಟ್ರೈ ಮಾಡೋಣ, ಓಕೆನಾ. ಸೊ ನಾನು ಅಸಮ್ಡ್ ಆವ್ರೇಜ್ ಏನಂತ ತಗೊತೀನಿ, ಮಾರ್ಕ್ಸು 47 ಮಾರ್ಕ್ಸ್ ಎಲ್ಲರ ಸಬ್ಜೆಕ್ಟು ಬಂದಿದೆ ಅಂತ ತಗೊಳ್ತೀನಿ. ಹಾಗಾದರೆ ಇದೆಷ್ಟು ಕಮ್ಮಿ ಇದೆ, 31 ಕಮ್ಮಿ ಇದೆ. ಇದೆಷ್ಟು ಕಮ್ಮಿ ಇದೆ, 26 ಕಮ್ಮಿ. ಎಷ್ಟು ಜಾಸ್ತಿ ಇದೆ, 33 ಜಾಸ್ತಿ ಇದೆ, ರೈಟ್. ಎಷ್ಟು ಜಾಸ್ತಿ ಇದೆ, 52 ಜಾಸ್ತಿ ಇದೆ. ಸೊ ನಾವು ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. 47 ನಾವು ಆವ್ರೇಜ್ ಅಂತ ತಗೊಂಡು, ಓಕೆನಾ. ಸೊ ಅಸಮ್ಡ್ ಆವ್ರೇಜ್ ನಿಮ್ಗೆ ಗೊತ್ತೇ ಇದೆ, ರೈಟ್. ಸೊ ಈಗೇನು 24 ಇಂಟು 31 ಎಷ್ಟು, 4 2 2 12 14, ಇದು 24 ಇಂಟು 31, 4 ಆಯಿತು, 14 ಆಯಿತು, 1 ಕ್ಯಾರಿ, 744 ಆಯಿತು. ಫಸ್ಟ್ದು ಏನು ಮೈನಸ್, ಇದೇನಾಗುತ್ತೆ 38 ಇಂಟು 26, 48, 4 ಕ್ಯಾರಿ, 18 ಪ್ಲಸ್ 15, 54, 8, 3 ಕ್ಯಾರಿ, 9, 0. ಎಷ್ಟು, 32 ಇಂಟು 33, ದಟ್ ಈಸ್ 32 ಸ್ಕ್ವೇರ್ ಎಷ್ಟು, 1024 ಪ್ಲಸ್ 32, 1050. ಓಕೆ, ಇದೆಷ್ಟಾಯಿತು, 13 ಇಂಟು 52, 52 ಇಂಟು 13, 13 2 ಜಾ 66, 2 ಕ್ಯಾರಿ, 13 5 ಜಾ 65, ರೈಟ್. ಓಕೆ, ಈಗ ಇವೆರಡು ಆ್ಯಡ್ ಮಾಡೋಣ, ಎರಡನ್ನು ಮೈನಸ್ ಮಾಡೋಣ. ಓಕೆ, ಎಷ್ಟಾಗುತ್ತೆ, 8 4 ಎಷ್ಟಪ್ಪ, 12, 1 ಕ್ಯಾರಿ, 8 4 ಎಷ್ಟು, 12 1 13 ಆಯಿತು, 1 ಕ್ಯಾರಿ, 9 7 ಎಷ್ಟು, 13 ಪ್ಲಸ್ 1 14 ಆಯಿತು, ಆಯಿತು, 9 7 16, 988 744, 988 740, ಕೊನೆಯಲ್ಲಿ 1632 ಆಯಿತು, ರೈಟ್. 1732 ಆಯಿತು. ಇದೆಷ್ಟಾಗುತ್ತೆ, 1050, 12 1 13 1 17, 1732 1732 ಆಯಿತು. ಸೊ 1732 ಅಲ್ಲಿ 1732 ಹೋದರೆ ಇನ್ನು ಉಳಿದಿರೋದೇನು, 47. ಸೊ ಆನ್ಸರ್ ಏನು, 47. ಲಾಸ್ಟ್ ಮೂಮೆಂಟಲ್ಲಿ ಪೆನ್ ಕೈ ಬಿಡು, ತೊಂದರೆ ಇಲ್ಲ. ಸೊ ಇವತ್ತಿನ ಒಂದು ಸೆಷನ್ ಮಾಡ್ರೇಟ್ ಕ್ವಶನ್ಸ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಮೇತ ಮಿಸ್ ಮಾಡಿಬಿಡಿ. ಕಂಪ್ಲೀಟ್ ಟಾಪಿಕನ್ನು ನೋಡಿ ಯಾವ ಥರ ಕ್ವಶನ್ಸ್ ಬರ್ತಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ, ಓಕೆನಾ. ಸೊ ಓನ್ಲಿ ಯಾವುದೋ ಒಂದು ಈಸಿ ಕ್ವಶನ್ಸ್ ಬರಲ್ಲ, ಓಕೆನಾ. ಸೊ ನಾವು ಈಸಿ ಕ್ವಶನ್ಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಆಮೇಲೆ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದಕ್ಕಿಂತ ಕ್ವಶನ್ಸನ್ನು ತಿಳ್ಕೊಳ್ಳಿ, ಕ್ಲಿಯರ್. ಸೊ ಇಷ್ಟು ಈ ಒಂದು ಸೆಷನಲ್ಲಿ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು. ಈ ಒಂದು PDF ಬೇಕಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಲು ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅವು ಕಮೆಂಟಲ್ಲಿ ಸಮೇತ ಪಿನ್ ಮಾಡ್ತೀನಿ, ಓಕೆನಾ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ